ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಶಿವಗೌಡ. ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹೊಳತಿ ಗ್ರಾಮದಲ್ಲಿದ್ದೇವೆ. ಸೊ ನಮ್ಮ ಜೊತೆ ಇದ್ದಾರೆ ಪ್ರವೀಣ್ ಪಾಟೀಲ್ ಅವರು. ಸೊ ಇಲ್ಲಿ ಇಲ್ಲಿ ಅವರು ಒಂದು 100 ಎಮ್ಮೆಗಳನ್ನು, ಒಂದು 10 ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ದಿನಕ್ಕೆ ಒಂದು 300 ಲೀಟರ್ ಅಷ್ಟು ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಇವತ್ತು ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಸೊ ಇಲ್ಲಿ ಅವರು ಒಂದು ಡೈರಿ ಉದ್ಯಮವನ್ನು ಯಾವ ರೀತಿ ನಡೆಸ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಪ್ರವೀಣ್ ಪಾಟೀಲ್. ಸರ್, ಇದು ಎಷ್ಟು ವರ್ಷದಿಂದ ನೀವು ಇಲ್ಲಿ ಡೈರಿ ಫಾರ್ಮಿಂಗ್ ನಾನು ಮಾಡಿ ಒಂದು 15-20 ವರ್ಷ ಆಯಿತು. ಓಕೆ ಸರ್. ನೀನು ಬಫೆಲೋ ರೇರ್ ಮಾಡ್ತೀವಿ, ಈಗ ಆಟ್ಲನೂ ಇದ್ದವು. ಓಕೆ ಸರ್. ಇದು ಲೂಸ್ ಹೌಸ್ ಮಾಡಿ 2 ವರ್ಷ ಆಯಿತು. ಓಕೆ ಸರ್. ಇದು ಎಲ್ಲಿ? ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಹುಲ್ಲತ್ತಿ ಗ್ರಾಮ. ಓಕೆ. ಸೊ ಎಷ್ಟು ಆಕಳುಗಳಿದೆ ಸರ್? ನನ್ನ ಹತ್ರ ಟೋಟಲ್ ಬಫೆಲೋಸ್ 100 ಇದ್ದವು ದೊಡ್ಡ. ಆಮೇಲೆ ಕರ 150, ಒಂದು 10 ಆಕಳ ಇದೆ. ಇದರೊಳಗೆ ಮಿಲ್ಕಿಂಗ್ ಎಷ್ಟಿದೆ ಸರ್? ಮಿಲ್ಕಿಂಗ್ 50%, 40 ಎನಿಮಲ್ಸ್ ಇದಾವೆ ಮಿಲ್ಕಿಂಗ್. 40 ಎನಿಮಲ್ಸ್. ಸೊ ಎಷ್ಟು ಹಾಲಾಗುತ್ತೆ ಸರ್? ಹಾಲ ಈಗ ಎಟ್ ಪ್ರೆಸೆಂಟ್ ಒಂದು 300 ಲೀಟರ್ ಐತಿ. 500 ಇದೆ, ಎಲ್ಲ ಪ್ರೆಗ್ನೆಂಟ್ ಇದಾವೆ. ಈಗ 300 ಇದೆ. ಬೆಳಗ್ಗೆ ಸಾಯಂಕಾಲ 2 ಸೇರಿ. ಸೊ ಎಲ್ಲಿ ಹಾಕ್ತಾರೆ ಸರ್ ಹಾಲು? ನಾವು ನಮ್ಮದೇ ಸೇಲ್ ಇದೆ, ಮತ್ತು ಹೋಟ್ಲಿಗೆ ನಾವು ಪನ್ನೀರು ಆ ಥರ ಮಾಡ್ತೀವಿ, ಮತ್ತು ಕೆಲವು KMF. ಸೊ ಇದಕ್ಕೆ ಆಹಾರ ಏನೇನು ತಯಾರು ಮಾಡ್ತೀವಿ ಸರ್? ಹಸಿರು ಹುಲ್ಲು, ಸೂಪರ್ ನೇಪಿಯರ್ ಹಚ್ಕೊಂಡಿದ್ದೀವಿ, ಮತ್ತು ಕೆಲವು ಸೊರಗಮ್ ಇದೆ. ಆಮೇಲೆ ಇದನ್ನು ಮಾಡ್ತೀವಿ, ಸೈಲೇಜ್ ಮಾಡ್ತೀವಿ. ಡ್ರೈ ಪೌಡರ್ ನಮ್ಮದು ಜೋಳದ ದಂಟು, ಕಡ್ಲಿ ಒಟ್ಟು ಅವನ್ನೆಲ್ಲ ಈ ಟೈಮಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ. ಸೈಲೇಜ್ ಮಾಡ್ತೀವಿ, ನಾವೇ ಸೈಲೇಜ್ ಮಾಡ್ತೀವಿ. ರೈತರ ಹತ್ರ ತೊಗೊಂಡು ಸೈಲೇಜ್ ಮಾಡ್ತೀವಿ, ನಾವು ಬೆಳಿತೀವಿ. ಓಕೆ. ಸೊ ಇದ್ರದ್ದು ಸಗಣಿ ಎಲ್ಲ ಹೆಂಗೆ ಇದು ಮಾಡ್ತೀವಿ ಸರ್? ಸಗಣಿ ತೆಗಿಯೋದಾ? ಟೋಟಲ್ ಇದ್ರದ್ದು ಅದನ್ನ ಮೇಂಟೆನೆನ್ಸ್. ಈಗ ಇದು ಯಾವ್ದಂದ್ರೆ ಇದು ಲೂಸ್ ಹೌಸ್ ಅಂತ ನಾವು ಇದು ಮಾಡೋದು. ಎನಿಮಲ್ಸ್ ಯಾವನು ಕಟ್ಟಂಗಿಲ್ಲ ನಾವು. ಅಲ್ಲಿಂದ ನಾವು ಮಿಲ್ಕ್ ಪಾರ್ಲರಿಗೆ ಹೋಗಿ ಹಾಲಿಂಡೋ ಟೈಮಿಗೆ 2 ಟೈಮ್ ಹೋಗುತ್ತೆ. ಆಟೋಮೆಟಿಕ್ ಬಾನಿ ಮಾಡಿದೇವಿ. ಆ ಬಾನಿಯಲ್ಲೆಲ್ಲ ನೀರು ತುಂಬಿಕೊಂಡುತ್ತೆ. ಬೇಕಾದಾಗ ಅವು ನೀರು ಕುಡಿತವು, ಮೇವು ತಿಂತವು. ಮತ್ತು ಹೋಗಿ ಅಲ್ಲಿ ಮಣ್ಣಿನ ಜಾಗ 2 ಭಾಗ ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿರ್ತೀವಿ. ಒಂದು ಇಲ್ಲಿ ಸ್ಟ್ಯಾಂಡಿಂಗ್ ಎನಿಮಲ್ ಸ್ಟ್ಯಾಂಡಿಂಗ್ ಏರಿಯಾ ಅಂತ ಹೇಳ್ತಾರೆ. ಇಲ್ಲಿ ದನ ನಿಲ್ಲೋದು ಪ್ಲಸ್ ಅವು ಮೇವು ತಿನ್ನೋ ಜಾಗ ಇದು ಫೀಡ್ ಎಲೆ. ಮತ್ತೆ ರೆಸ್ಟಿಂಗ್ ಏರಿಯಾ ಅದು ಮಣ್ಣು ಪ್ರದೇಶ ಮಾಡಿರ್ತೀವಿ. ಅದನ್ನೆಲ್ಲ ಸಗಣಿ ನಾವು ಅದು ನಮಗೆ ಬೇಕಾದ ತೆಗೆಯೋದು, ಒಣಗಿದ ಮೇಲೆ ತೆಗಿತೀವಿ. ಆ ಥರ ಇರುತ್ತೆ. ಒಂದ್ಸಲ ಮೇವು ಹಾಕ್ತೇವೆ. ಬೆಳಿಗ್ಗೆ 9 ಗಂಟೆ ಮೇವು ಹಾಕಿರ್ತೀವಿ. ಹಾಕಿ ಎಲ್ಲ ಬೆಳಿಗ್ಗೆ ಮಾರನೇ ದಿವಸನೇ ಅದೇನು ಉಳಿಯುತ್ತೆ ಅಂತ ತೆಗೆದು ಮತ್ತೆ ಹೊಸ ಮೇವು ಹಾಕ್ತೀವಿ. ಸಗಣಿ ಎಲ್ಲ ತೆಗೆದು ಏನ್ ಮಾಡ್ತೀವಿ, ಡೋಸರ್ ಇದೆ. ಡೋಸರಲ್ಲಿ ದೂಡ್ ಬಿಡ್ತೇವೆ. ಒನ್ ಟೈಮ್ ಟ್ರ್ಯಾಕ್ಟರ್ ಡೋಸರ್ ಇದೆ, ಅಲ್ಲಿದೆ ನೋಡ್ರಿ ಡೋಸರ್. ಆ ಡೋಸರ್ ಅಲ್ಲಿ ದೂಡ್ ಬಿಡ್ತೇವೆ ಸಗಣಿ. ಎಷ್ಟು ಲೋಡ್ ಸಗಣಿ ಆಗುತ್ತೆ ಸರ್ ಇದು? ಒಂದು ಟ್ರ್ಯಾಕ್ಟರ್ ಮೇಲೆ ಆಗುತ್ತೆ. ಒಂದು ಹೆಚ್ಚು ಕಡಿಮೆ ಒಂದು 2 ಟನ್ ಸಗಣಿ ಆಗುತ್ತೆ. ಎಲ್ಲಿ ಒಂದು ಮಂತ್ಗೆ ಅಲ್ಲ, ಒಂದು ದಿನಕ್ಕೆ 2 ಟನ್. ದಿನಕ್ಕೆ 2 ಟನ್. ಓಕೆ. ಸೊ ಅದನ್ನ ಹೆಂಗೆ ನೀವೇ ಯೂಸ್ ಮಾಡ್ತೀರಾ ಅಥವಾ ಮಾರಾಟ ಮಾಡ್ತೀರಾ? ಮಾರ್ತೀವಿ. ನಮ್ಮ ಭೂಮಿಗೆ ಎಷ್ಟು ಬೇಕಷ್ಟು ಹಾಕೊಂಡು ಉಳ್ಕಿದ್ದು ಮಾರ್ತೀವಿ. ಓಕೆ. ಎಷ್ಟು ಜಮೀನಿದೆ ಸರ್? ಜಮೀನು ಟೋಟಲ್ 20 ಎಕರೆ ಇದೆ. ಓಕೆ. ಎಲ್ಲ ತೋಟನ ಸರ್? ತೋಟನೂ ಇದೆ, ಮತ್ತು ಹುಲ್ಲು ಹಚ್ಚಿದೆ. ದನಕ್ಕೆ ಮೇವು, ಸೂಪರ್ ನೇಪಿಯರ್ ಒಂದು 10-12 ಎಕರೆ ಮೇವು ಹಚ್ಕೊಂಡು. ಬರೀ ಇದು ಹೈನುಗಾರಿಕೆಯಿಂದ ನಿಮ್ಗೆ ಎಷ್ಟು ಆದಾಯ ಆಗುತ್ತೆ ಸರ್? ಆದಾಯ ಬರುತ್ತೆ ಅಂದ್ರೆ ಇದು ಫಿಕ್ಸ್ ಆಗಿ ಇರಲ್ಲ. ಈಗ ಸ್ಟಾರ್ಟಿಂಗ್ ಲ್ಯಾಕ್ಟೇಷನ್ ಈಗ ನಾವು ಒಂದು 10 ಎನಿಮಲ್ ತಂದಾಗ ಅದು 6 ತಿಂಗಳು 8 ತಿಂಗಳ ಪೀಕಲ್ಲಿ ಇರುತ್ತೆ. ಆಮೇಲೆ ಅವು ಕಡಿಮೆ ಆದಂಗೆ ಅದ್ರದ್ದು ಇನ್ಕಮ್ ಕಡಿಮೆ ಆಗುತ್ತೆ. ಎವರೇಜ್ ನೀವು ಒಂದು ಎನಿಮಲ್ ಇಂದ ನಾವು ಲೆಕ್ಕ ಹಾಕಿದ್ದು ಒಂದು ಲ್ಯಾಕ್ಟೇಷನ್ 1 ಲಕ್ಷವರೆಗೂ ಒಂದು ಎನಿಮಲ್ಗೆ, ಒಂದು ಲ್ಯಾಕ್ಟೇಷನ್ ಒಂದು ಸೂಲಿಗೆ ಹಂಗ್ ಲೆಕ್ಕ ಹಾಕ್ಬೋದು. 6 ತಿಂಗಳಿಗೆ ಅಲ್ಲ, 300 ದಿನಕ್ಕೆ 300 ದಿನ ಅಂದ್ರೆ ಒಂದು ಆಲ್ಮೋಸ್ಟ್ 9 ತಿಂಗಳ ಲೆಕ್ಕಕ್ಕೆ ಆ ತರ ಲೆಕ್ಕ. ಒಂದೇನ ಮೇಲಿಂದ 1 ಲಕ್ಷವರೆಗೂ ಆದಾಯ ಮಾಡಬಹುದು. ಖರ್ಚೆಲ್ಲ ತೆಗೆದು ಸರ್? ಖರ್ಚೆಲ್ಲ ತೆಗೆದು ಅಷ್ಟು ತೆಗೆದು. ಸೊ ಈಗ ಹಾಲನ್ನು 300 ಲೀಟರ್ ಹಾಲನ್ನು ಅಷ್ಟು ಅದರಲ್ಲಿ ಎಷ್ಟು ಮಾರಾಟ ಮಾಡ್ತೀರಿ ಸರ್? ಎಲ್ಲ ಮಾರಾಟ ಆಗುತ್ತೆ. ನಾವು ಮಾರಾಟ ಜಾಸ್ತಿ ಆದಾಗ ಕೊಡ್ತೇವೆ. ಆದ್ರೆ ಇದು ಬಹಳ ಬೆಲೆ ಇರೋದ್ರಿಂದ ಫ್ಯಾಟ್, ಎಮ್ಮೆ ಹಾಲೆಲ್ಲ ಬಹಳ ಒಳ್ಳೆ ಫ್ಯಾಟ್ ಇದೆ. 7 ಇರುತ್ತೆ, 7, 8, 9 SNF ಬರುತ್ತೆ. ಸೊ ಬಹಳ ಜನ ಇಷ್ಟಪಡ್ತಾರೆ. ಹೆಂಗ್ ಲೀಟರ್ ಮಾರಾಟ ಆಗುತ್ತೆ? ಈಗ ಪ್ರೆಸೆಂಟ್ 70 ರೂಪೀಸ್ ಪರ್ ಲೀಟರ್ ಇದೆ. ಓಕೆ ಸರ್.
ಮತ್ತೆ ಇದು ಕವ ಮಾಡ್ತೀರಾ? ಪನ್ನೀರ್ ಮಾಡ್ತೀವಿ, ಮೊಸರು, ಮಜ್ಜಿಗೆ, Okay. ಐಸ್ ಕ್ರೀಮ್ ಮಾಡ್ತೀವಿ. ಓಕೆ, ಅದು ಸಪ್ರೇಟ್ ಹೌದು, ಸಪ್ರೇಟ್ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತೀವಿ. ಓಕೆ ಇಲ್ಲೇ ಪ್ರೊಸೆಸ್ ಆಗುತ್ತೆ. ಮೊದಲು ಹಾಲು ಮಾಡ್ತೀವಿ, ಉಳ್ಕಿದ್ದು ಅದೆಲ್ಲ ಮಾಡ್ತೀವಿ. ಅನಿಮಲ್ಸ್ ಮಿಲ್ಕಿಂಗ್ ಆಗುತ್ತೆ. ಓಕೆ ಸೊ ಅಲ್ಲಿಂದ ಅವು ಲೂಸ್ ಹೌಸ್ ಇಂದ ಬರ್ತಾವು, ಮಿಲ್ಕಿಂಗ್ ಆದ್ಮೇಲೆ ಹಾಸ್ಪಿಟಲ್ ಬಿಡ್ತೀವಿ. ಹಾಂ, ಅಲ್ಲಿಂದ ಡೈರೆಕ್ಟ್ ಆಟೋಮೆಟಿಕ್ ತಾವೇ ಬಂದು ನಿಲ್ತಾವೆ ಸರ್? ಹೌದೌದು. ಓಕೆ ಓಕೆ. ಈಗ ಇಳಿದಿರೋ ಸರ್ ಇವು? ಹೌದು, ಒಂದು ಇವಾಗ ಇಲ್ಲಿ ತಗೊಂಡ್ಬರ್ತೀವಿ. Okay. ತಗೊಂಡ್ಬಂದು ಒಂದು ವಾರ ಎಲ್ಲ ಇಳಿದ್ಮೇಲೆ ವಾಪಸ್ ಬಿಟ್ಬಿಡ್ತೀವಿ ಶೆಡ್ಡಿಗೆ. ಓಕೆ, ಒಂದು ಆಕಳ, ಒಂದು ಎಮ್ಮಿ ನಿನ್ನೆ ಇಳಿದಿದೆ. ಇವೆಲ್ಲ 6 months ಕರ ಇವು. ಹಾಂ ಮೇಲೆ ಕರ ಇದು ಇದು 15 ತಿಂಗಳು ಕರ ನೋಡಿದ್ರಿ, ಮೊನ್ನೆ ಇನ್ಸಮಿನೇಷನ್ ಆಯ್ತು. ಸೊ 15 ತಿಂಗಳಿಗೆ ಕಬ್ಬ ಕಟ್ಟಿ ಓಕೆ. ಚೆನ್ನಾಗಿದ್ರೆ ಬರುತ್ತೆ. 200-250 kg ಇದೆ. ಒಂದು ಬಂಕರ್ 70 ಟನ್ ಹಿಡಿಯುತ್ತೆ. ಓಕೆ ಸರ್. ರೆಡಿ ಮಾಡಿ ಚಾಪ್ ಮಾಡಿ ಇಲ್ಲಿ ಇದು ಮಾಡಿಬಿಡ್ತೀವಿ. ಸೊ 4 ಬಂಕರ್ ಇದೆ ಸರ್? ಹೌದು, 4 ಬಂಕರ್ ಇದೆ. ಸೊ ಇದು ಹೆಂಗೆ ಸೈಲೇಜ್ ಹೆಂಗೆ ಬಳಸ್ತೀರಿ ಸರ್? ಸೈಲೇಜ್ ಮೆಕ್ಕೆಜೋಳ ನಾವು ಬೆಳಿತೀವಿ, ಮತ್ತು ರೈತರ ಹತ್ರ ತಗೊಂತೀನಿ ಟನ್ನೇಜ್ ಲೆಕ್ಕದಲ್ಲಿ. ತಗೊಂಡು ಅಲ್ಲೇ ಚಾಪ್ ಮಾಡಿ ತಗೊಂಡ್ಬಂದು ಇಲ್ಲಿ ಹಾಕೊಂಡ್ಬಿಡ್ತೀವಿ. ಸೈಲೇಜ್ ಫಿಲ್ ಮಾಡ್ತೀವಿ. ಫಿಲ್ ಮಾಡಿ ಪ್ರೆಸ್ ಮಾಡಿ ಏರ್ ತೆಗಿಬೇಕು. ತೆಗೆದು ಅದನ್ನ ಪ್ಲಾಸ್ಟಿಕ್ ತುಂಬಿಕೊಂಡು ನಮ್ಗೆ ಯಾವಾಗ 1 ತಿಂಗಳ ಮೇಲೆ ಯೂಸ್ ಮಾಡಕ್ ಶುರು ಮಾಡ್ತೀವಿ. ಒಂದು ಆಕಳಿಗೆ ಎಷ್ಟು, ಒಂದು ಎಮ್ಮೆ ಅಥವಾ ಆಕಳಿಗೆ ಎಷ್ಟು ಬಳಸ್ಬೇಕಂತ ಇದೆ? ಎಮ್ಮೆ ಅವು ಬಾಡಿ ವೇಟ್ ಮೇಲೆ ಇರುತ್ತೆ. ಯೂಶಲಿ ನಾವು ಅಂದ್ರೆ ಅವಕ್ಕೇನು ಇಷ್ಟೇ ಹಾಕೋದಲ್ಲ, ಅವಕ್ಕೆ ಎಷ್ಟು ಬೇಕಷ್ಟು ಹಾಕ್ಬಿಟ್ಟಿರ್ತೀವಿ. ಅವು ಬೇಕಾದಷ್ಟು ತಿಂದು ಮಲಗ್ತವೆ. 10% ಆಫ್ ದ ಬಾಡಿ ವೇಟ್ ಅವು ತಿನ್ನೋದು. ಯೂಶಲಿ 300 kg ಇದ್ರೆ 30 kg ವರೆಗೂ ಎಲ್ಲ ಸೇರಿ ಪರ್ ಡೇ. ಡ್ರೈ ಪೌಡರ್ ಒಂದು ನಾವು 2-4 kg ಡ್ರೈ ಪೌಡರ್, ಒಣ ಮೇವು, ಉಳ್ಕಿದ್ದು ಹಸಿ ಮತ್ತು ಸೈಲೇಜ್ ಕಾನ್ಸಂಟ್ರೇಟ್ 1 ಲೀಟರ್ ಹಾಲಿಗೆ ಅರ್ಧ kg ಕಾನ್ಸಂಟ್ರೇಟ್. ನೇಪಿಯರ್, BN14 ಬಾಜ್ರಾ ಮತ್ತೆ ಹುಲ್ಲು ವಾಶ್ ಮಾಡಿರೋದು ಹೈಬ್ರಿಡ್. ಎಷ್ಟು ಎಕರೆ ಇದೆ ಸರ್? ಇದು ಟೋಟಲ್ ಒಂದು 8 ಎಕರೆ ಇದೆ. Okay. ಬೇರೆ ಒಂದು 2-3 ವೆರೈಟಿ ಇದೆ. ಸ್ವರ್ಗಮ್ಮು, ಹಾಂ, ಆಮೇಲೆ BN14 ಸೂಪರ್ ನೇಪಿಯರ್ ಅಂತ ಹೇಳಿ. ಸೊ ಮಲ್ಟಿ ಕಟ್ ಸರ್ ಅದು? ಮಲ್ಟಿ ಕಟ್, ಹೌದು, ಬಹುವಾರ್ಷಿಕ ಬೆಳೆ. ಆಮೇಲೆ ಇನ್ನೊಂದು ಏನ್ ಇದ್ರ ಖಾಸಿಯತ್ ಅಂದ್ರೆ ಇದ್ರದ್ದು ಒಂದು ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇದೆ, ಪ್ಲಸ್ ನಮ್ಗ ಇಳುವರಿನೂ ಜಾಸ್ತಿ ಬರುತ್ತೆ. ಹೆಚ್ಚು ಕಡಿಮೆ ಒಂದು 150-200 ಟನ್ ಒಂದು ಎಕರೆ 1 ವರ್ಷಕ್ಕೆ ಬರುತ್ತೆ. ಹಾಂ ಹಾಂ. ಸೊ ಇದು ಕಟಾವ್ ಮಾಡಿರಿ? ಹೌದು, ಇದು ಸೈಲೇಜು ಮಾಡ್ಬೋದು ಇದನ್ನ. ಹಾಂ ಹಾಂ. ಓಕೆ, ಈ ಬೆಳೆನ. ಓಕೆ ಸರ್. ಸೊ ಇದು ಕಡಲೆ ಹೊಟ್ಟು? ಇದು ಹೊಟ್ಟಿನ ಬಣವೆ. ಸೊ ಆಕಳಿಗೆ ಅಂತಾನೆ ಎಷ್ಟು ಎಕರೆ ಮೇವು ಹಾಕಿದ್ರಿ ಸರ್? ಈ ಒಂದು 8-10 ಎಕರೆ ಇದೆ. ಓಕೆ. ನಮ್ಮ ಇದರ ಹೊಲದಲ್ಲೇ ಉಳ್ಕಿ ತೆಂಗಿನ ತೋಟ ಅವೆಲ್ಲ. ಸೊ ವೀಕ್ಷಕರೇ, ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹುಲ್ಲತ್ತಿ ಗ್ರಾಮಕ್ಕೆ ಬಂದು ಪ್ರವೀಣ್ ಪಾಟೀಲ್ ಸರ್ ಮೂಲಕನೇ ತಿಳ್ಕೊಂಡ್ವಿ. ಅವರು ಇಲ್ಲಿ ಒಂದು ಯಾವ ರೀತಿಯಾಗಿ ಒಂದು 100 ಎಮ್ಮೆಗಳನ್ನು 10 ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅದರಿಂದ ಯಾವ ರೀತಿ ಅವರು ಡೈರಿ ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಅಂತ ತಿಳಿಸ್ಕೊಟ್ಟು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ www.krishirshi.in ವೆಬ್ಸೈಟ್ಗೆ ಧನ್ಯವಾದಗಳು.